ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಮ್ಮ ಇನ್ನೊಬ್ಬ ಮಹಿಳಾ ಕಲಾವಿದ ನಮ್ಮ ಅಕ್ಕ ಶ್ವೇತಕ್ಕನವರು ವೇಣುರಾಮನ್ ಅವರೇ ಮುಂದೆ ನಡೆಸ್ಕೊಂಡು ನಮ್ಮ ಇವರೆಲ್ಲ ಸೇರಿಸಿ ತುಂಬ ಹೇಳ್ತಿದ್ರು. 20 ದಿನ ನಾಟಕೋತ್ಸವ ಮಾಡೋದು ತುಂಬ ಕಷ್ಟ, ನನಗೂ ಗೊತ್ತಿರಲಿಲ್ಲ. 5 ವಾರ ಮಾಡ್ತಾಯಿದ್ರು. ಅನೇಕ ಸ್ಥಳಗಳು ಇದೆ. ಪ್ರಥಮರಿಗೆ 20 ದಿನಗಳ ಸುದ್ದಿ 21 ದಿನ ಆಯಿತು. ಮತ್ತೆ 50 ಲಾಸ್ಟ್ ಇತ್ತು. ನಮ್ಮ ಗುರು ನಾಳೆ ರಾಮಾಯಣ ಮಾಡಬೇಕು, ಆಗಿಲ್ಲ, ನಾಳೆ ರಾಮಾಯಣ ಶ್ರಮ ಮಾಡ್ತೇವೆ. ಆಟದ ಕುಟುಂಬವನ್ನು ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ರಂಗಭೂಮಿ ನಿರ್ದೇಶಕರುಗಳಿಗೆ ಹಾಗೆ ಹಿರಿಯ ರಂಗಭೂಮಿ ಕಲಾವಿದರುಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಕ್ಯಾಶಿಯೋ ವಾದಕರು, ಹಾರ್ಮೋನಿಯಂ, ಮೇಷ್ಟ್ರು, ತಬಲಾ ವಾದಕರಿಗೆ ನಮಸ್ಕರಿಸುತ್ತಾ, ಎಲ್ಲ ಕಲಾವಿದರಿಗೆ ನಮಸ್ಕರಿಸುತ್ತಾ, ಬೆಂಗಳೂರು ನಾಡು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಮೊದಲನೇದಾಗಿ ಬಂಧುಗಳ ರೇಣುಕರಾಧ್ಯರ ಕಲಾಬಳಗ ನಮ್ಮ ಮೈಸೂರಿನಲ್ಲಿ ನಮ್ಮ ಕೆಂಪೇಗೌಡ ಶಿವಕುಮಾರ್ ಅವರಾಗಿರ್ಬೋದು, ಮಹೇಶ್ ಅವರಾಗಿರ್ಬೋದು, ನಮ್ಮ ಮೈಸೂರಿನ ಎಲ್ಲ ರಂಗಭೂಮಿ ಕಲಾವಿದರು ನಡೆದು ಬಂದ ದಾರಿಯನ್ನು ನೋಡದೆ, ಸತ್ಯದ ಹಾದಿಯನ್ನ ಮೀರದೆ, ನನ್ನ ಕಲೆಯನ್ನು ನಾನು ತಲೆಬಾಗಿಸಿಕೊಂಡು ವೃತ್ತ ರಂಗಭೂಮಿಯಲ್ಲಿ ಬೆಳೆದು ಬಂದವನು ನಾನು. ಆ ಸರಸ್ವತಿ ಆ ಭಕ್ತಿ ನಂಬದೆ ಶಿವನು, ನಂಬದೆ ನೆಚ್ಚದ ಬರಿದ ಕರೆದೊಡೆ ಓ ಎಂಬನೇ ಶಿವನು. ನಂಬಲರಿಯರು ನಚ್ಚಲರಿಯರು ಡಂಬಿನ ಭಕ್ತರು, ನಂಬಿ ಕರೆದೊಡೆ ಶಂಭು ಮನದಲ್ಲಿಬ್ಬರು ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಯಾವುದಕ್ಕೂ ಕಲೆಯನ್ನಾಗಲಿ ಯಾವುದನ್ನೇ ಆಗಲಿ ಅವರು ಸನ್ಮಾನ ಮಾಡಿದ ತಕ್ಷಣ ನಾವು ಶ್ರೀಮಂತಿಗೆ ಹೆಚ್ಚಾಗೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟ ತಕ್ಷಣ ನಾವು ಶ್ರೀಮಂತಿಗೆ ಹೆಚ್ಚಾಗೋದಿಲ್ಲ. ಆದ್ರೆ ನಾಡಿನ ಕಲಾವಿದರ ಸಾಂಸ್ಕೃತಿಕ ಶ್ರೀಮಂತಿಗೆ ಹೆಚ್ಚಾಗುತ್ತೆ. ಒಬ್ಬ ಕಲಾವಿದರನ್ನ ಗೌರವಿಸಿದ್ರೆ ವ್ಯಕ್ತಿಗತವಾಗಿ ಆ ಕಲಾವಿದರಿಗೆ ಏನು ಅನುಕೂಲ ಆಗಲ್ಲ, ಒಂದು ಮನಸ್ಸಿಗೆ ತೃಪ್ತಿ ಸಿಗಬಹುದು. ಪರವಾಗಿಲ್ಲಪ್ಪ, ನಮಗೆ ಇಂಥ ಸಂಘಟನೆಯವರು ಸನ್ಮಾನ ಮಾಡಿದ್ರು ಸಾರ್ವಜನಿಕವಾಗಿ. ಆದ್ರೆ ಆ ಸನ್ಮಾನ ಯಾರಿಗೆ ಸಲ್ಲುತ್ತೆ? ನಾವು ಬದುಕುತ್ತಿರುವಂತಹ ಈ ನಾಡಿನ ಸಂಸ್ಕೃತಿಗೆ ಕೊಟ್ಟಂತ ಒಂದು ಗೌರವ ಆಗುತ್ತೆ. ಆ ಕೆಲಸವನ್ನು ಇವತ್ತು ಮಾಡ್ತಾ ಇರೋದು ಒಂದು ಸ್ತುತ್ಯಾರ್ಹ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಸ್ನೇಹಿತರು ಹೇಳಿದ್ರು ನಿರೂಪಣೆ ಮಾಡ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಹಿರಿಯರೊಬ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಕಲಾವಿದನಾಗಿ ಇಡೀ ಜಗತ್ತಿನ ಸಿನಿಮಾ ಕ್ಷೇತ್ರದಲ್ಲಿ, ಇಡೀ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ, ಇಡೀ ಕನ್ನಡ ನಾಡಿನ ಸಿನಿಮಾ ಕ್ಷೇತ್ರದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಪಡ್ಕೊಂಡು, ಕರ್ನಾಟಕ ರತ್ನ ಪ್ರಶಸ್ತಿನ ಪಡ್ಕೊಂಡು, ನಟ ಸಾರ್ವಭೌಮ ಅಂತ ಹೇಳಿ ಕೀರ್ತಿಯನ್ನು ಪಡೆದಿದ್ದು ಅವರು ಸಿನಿಮಾ ರಂಗದಿಂದ ಅಲ್ಲ, ಸಿನಿಮಾದ ಹಿಂದೆ ಇರುವ ಈ ರಂಗಭೂಮಿಯಿಂದ. ಅಕಸ್ಮಾತ್ ಅವರು ರಂಗಭೂಮಿಯಲ್ಲಿ ಪಳಗಲಿಲ್ಲ ಅಂದಿದ್ರೆ, ರಂಗಭೂಮಿಯಲ್ಲಿ ಅವನ ಉಜ್ಜಿ ತೀಡಿ ಬೆಳೆಸಲಿಲ್ಲ ಅಂದಿದ್ರೆ ಅವರು ಸಿನಿಮಾ ನಟರಾಗಿ ಶ್ರೇಷ್ಠತೆ ಪಡೆಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಾರಣ
ಅವರು ಮಾಡಿದಂಥ ಸಿನಿಮಾದ ಕಾಲದಲ್ಲಿ ತಂತ್ರಜ್ಞಾನ ಇನ್ನೂ ಹೆಚ್ಚು ಬೆಳೆದಿರಲಿಲ್ಲ. ಹಾಗಾಗಿ ಅವರಿಗೆ ಎಲ್ಲವನ್ನು ಕೊಟ್ಟಿದ್ದು ಈ ರಂಗಭೂಮಿ. ಅವರ ಬದುಕಿಗೆ ಒಂದು ಶ್ರೇಷ್ಠತೆಯನ್ನ, ಅನುಭವವನ್ನ, ಶಕ್ತಿಯನ್ನ ತುಂಬಿದ್ದು ರಂಗಭೂಮಿ. ಹಾಗಾಗಿ ರಂಗಭೂಮಿ ಕಲಾವಿದರಿಗೆ ನಾವು ವೈಯಕ್ತಿಕವಾಗಿ ಬಹಳ ಪೂಜನೀಯ ಭಾವನೆಯನ್ನು ತೋರಿಸ್ತೀವಿ. ಕಾರಣ ಇಷ್ಟೇ, ನಾವು ಕೂಡ ಇವತ್ತು 11 ತಿಂಗಳಾಯಿತು ಸನ್ಯಾಸಕ್ಕೆ ಸ್ವೀಕರಿಸಿ ವಿಶ್ವ ಉದ್ಯೋಗ ಮಹಾಸಂಸ್ಥಾನ ಮಟ್ಟದಲ್ಲಿ. ನಾವು ಹಿಂದೆ ಸ್ಪೆಷಲ್ DC ಆಗಿ ಮಂಡ್ಯ, ಚಿಕ್ಕಮಗಳೂರು, ಹಾಸನ ಇದೆಲ್ಲ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಕಡೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಕಡೆ ತಹಶೀಲ್ದಾರ್ ಆಗಿ ಕೆಲಸ ಮಾಡಿದ್ದೇವೆ. ಅಲ್ಲೆಲ್ಲವೂ ಕೂಡ ಒಬ್ಬ ಅಧಿಕಾರಿಯಾಗಿ ಕಲಾವಿದರ ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ, ರಾಜ್ಯೋತ್ಸವಗಳು ಕೂಡ ಮಾಡ್ತಾ ಇದ್ದೀವಿ. ಇವೆರಡು ಜಯಂತಿಗಳು ನಿಜವಾಗ್ಲೂ ರಂಗಭೂಮಿ ಕಲಾವಿದರಿಗೆ ಸಲ್ಲಬೇಕಾಗುತ್ತೆ. ಹಳೆಬೇರು ವಸತಿಗಳು ಕೂಡಿರಲು ಮರ ಸೊಗಸುವಂತಾರೆ ದಾರ್ಶನಿಕರು, ದೊಡ್ಡವರು, ಪೂರ್ವಿಕರು. ವೇದ ಸುಳ್ಳಾದರು, ಗಾದೆ ಸುಳ್ಳಾದರು ಅಂತ ಹೇಳ್ತಾರೆ. ಹಾಗಾಗಿ ಅನುಭವಾತ್ಮಕವಾಗಿ ಹೇಳೋದಾದ್ರೆ ಹಳೆಬೇರು ಹೊಸ ಚಿಗುರು. ಇವತ್ತೆಲ್ಲರೂ ಯಂಗ್ಸ್ಟರ್ಸ್, ಯುವಕರು ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ. ಕುಟುಂಬದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಗ್ರಾಮದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಸಮಾಜದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ನಾಡಿನ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಹೋಗ್ತಾ ಇದ್ದಾರೆ. ನೀವು ಯಾವುದಾದ್ರೂ ಒಂದು ನಾಟಕ ಪ್ರದರ್ಶನ ಮಾಡಬೇಕು ಅಂದ್ರೆ ಭೂಪೇಂದ್ರ ಗೌಡರಿಗೆ ಎಷ್ಟು ಕಷ್ಟ ಆಯ್ತು ಅಂತ ನಮ್ಮ ಶ್ರೀನಿವಾಸಾಚಾರ್ಯ ಹೇಳಿದ್ರು. ಭಿಕ್ಷೆ ಎತ್ತಿ ಮಾಡ್ದ ಪುಣ್ಯಾತ್ಮ. ಒಂದೊಂದು ನಾಟಕವನ್ನು ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, 16,000 ರೂಪಾಯಿಗಳು ಖರ್ಚಾಗುತ್ತೆ. ಕಲಾವಿದರಿಗೆ ಅಟ್ಲೀಸ್ಟ್ ಬಸ್ ಚಾರ್ಜ್ ಕೊಡ್ಬೇಕಲ್ವಾ? ಕೈ ತುಂಬ ಹಣ ಕೊಡ್ದಿರೋ ಒಂದು ನಮಗೂ ಸಹ ಖುಷಿ ಆಗ್ತದೆ. ಅನೇಕರು ಇವತ್ತು ರಂಗಭೂಮಿಯಲ್ಲಿ ಇವತ್ತು ನಾಟಕೋತ್ಸವ ನಡೆದಾಗ ಖುಷಿ ಪಡ್ತೀವಿ. ಅವ್ರನ್ನ ಸನ್ಮಾನ ಮಾಡುವಂತ ಕೆಲಸ ಆಗಬೇಕು, ಅವ್ರಿಗೆ ಪ್ರಶಸ್ತಿ ನೀಡಬೇಕು. ಯಾಕೆಂದ್ರೆ ಅವ್ರ ಜೀವನದಲ್ಲಿ ಅವ್ರು ಏನಕ್ಕಾಗಿ ಮಾಡಲ್ಲ, ಈ ಸಮಾಜದ ಒಂದು ಸಾಂಸ್ಕೃತಿಕವಾಗಿ ತೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಗೌರವದಿಂದ ಈ ಒಂದು ಪ್ರಶಸ್ತಿ ನೀಡಬೇಕು. ನೀಡಿ ಅವರಿಗೂ ಸಹ ಅವರ ಜೀವಮಾನದಲ್ಲಿ ನಾಡಪ್ರಭು ಕೆಂಪೇಗೌಡ ಸಿಕ್ಕಿದೆ ಅಂತ ಅವ್ರಿಗೊಂದು ಖುಷಿ ಆಗುತ್ತೆ. ಪ್ರೋತ್ಸಾಹಿಸುವಂತ ಕೆಲಸ ನಮ್ಮ ಸಂಘದಿಂದ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಕಳೆದ 3 ತಿಂಗಳಿಂದ ನಾವು ರಾಜ್ಯ ಮಟ್ಟದಲ್ಲಿ 650 ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೀವಿ. ಅದೇ ರೀತಿ ರಾಜ್ಯ ಮಟ್ಟದ ಒಕ್ಕಲಿಗ ರತ್ನ ಪ್ರಶಸ್ತಿ, ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದು ಎಲ್ಲ ಸಮುದಾಯಗಳಿಗೂ ನಾವು ಈ ಸಂಘ ಏನಂದ್ರೆ ಬರೀ ಒಕ್ಕಲಿಗ ಜಾಗೃತಿ ಸಂಘ ಬರೀ ಒಕ್ಕಲಿಗರಿಗೆಲ್ಲ, ಇದು ಎಲ್ಲ ಸಮುದಾಯಕ್ಕೆ ನಾವು ಸಾಕಾರ ಮಾಡ್ತಾ ಬಂದ್ವಿ. ನೋಟ್ಬುಕ್ ಅನ್ನು ಪ್ರತಿ ವರ್ಷ ನೀಡ್ತಾ ಬಂದಿದ್ದೀವಿ. ಎಲ್ಲ ಸಮುದಾಯದ ಸರ್ಕಾರಿ ಶಾಲೆಗಳಿಗೆ ನೀಡ್ತಾ ಬಂದಿದ್ವಿ. ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಸರ್ಕಾರಿ ಆಸ್ಪತ್ರೆಗಳಿಗೆ ನೀಡ್ತಾ ಬಂದಿರಿ. ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿರ್ಬೋದು, ಪ್ರತಿಭಾ ಪುರಸ್ಕಾರಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳು ರೂಪಿಸ್ತಾ ಬಂದಿದ್ರಿ. ಇದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರದೆ ಎಲ್ಲ ಸಮಾಜವನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಈ ಸಮಾಜದ ಜೊತೆಯಲ್ಲಿ ಎಲ್ಲರನ್ನು ಮೇಲೆಗೆತ್ತುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸಂಸ್ಥೆ ಮಾಡಿದ್ವಿ. ಇವತ್ತು ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಖೆಗಳಿದೆ. ನಮ್ಮ ಗಡಿ ಭಾಗದಲ್ಲೂ ಸಹ ತಮಿಳುನಾಡು ಭಾಗದಲ್ಲಿ ಒಂದು 3-4 ಶಾಖೆಗಳಿದೆ. 54 ಹೆಚ್ಚು ಶಾಖೆಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅಂದ್ರೆ ತನ್ನದೇ ಆದ ಒಂದು ಹೆಸರನ್ನು ಪಡೆದಿದೆ. ಇದಕ್ಕೆಲ್ಲ ಪ್ರೇರಣೆಯಾಗಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಈ ಕಾರ್ಯಕ್ರಮಗಳನ್ನು ಬೆಳೆಸ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಸಮಾಜದ ಏಳಿಗೆಗಾಗಿ ಎಲ್ಲರ ಜೊತೆ ಒಕ್ಕಲಿಗರ ಜಾಗೃತಿ ಸಂಘ ಇರುತ್ತೆ. ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಾವು ಈ ಒಂದು ಸಂಘದ ಒಂದು ಅನುಕೂಲಗಳು ಯಾವ ರೀತಿ ಶಿಕ್ಷಣ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲೂ ಪ್ರೋತ್ಸಾಹ ನೀಡ್ತೇವೆ. ಇವತ್ತು ಕುಪೇಂದ್ರ ಗೌಡರು ಆನೇಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಾಗೂ ಮಂಜುನಾಥ ರೆಡ್ಡಿ ಅವರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್, ರೇಣುಕಾ ಬಳಗ, ಅದೇ ರೀತಿ ಗಡಿನಾಡು ಕಲಾ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು 50ಕ್ಕೂ ಜನಕ್ಕೂ ಹೆಚ್ಚು ಜನರಿಗೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿಯನ್ನು, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ವತಿಯಿಂದ ಅನೇಕ ಕಲೆಯಲ್ಲಿ ಸೇವೆ ಮಾಡಿದಂಥ ಅನೇಕ ಮಹಿಳೆಯರಿಗೆ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಇವರು ಸಹ ಭಾಗವಹಿಸಿದರು. ಅದೇ ರೀತಿ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಸ್ಥಳೀಯ